ವಿಧಾನ ಪರಿಷತ್ನಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯ ತನಿಖೆ ಚುರುಕಾಗಿದೆ. ಈಗ ಸಿಟಿ ರವಿಯವರು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ ಸಿಐಡಿಗೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಕ್ಕೆ ಪ್ರಬಲ ಸಾಕ್ಷ್ಯ ಸಿಐಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಅಂತೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಬಾರಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯ ಇದು. ಬೇರೆ ಎಲ್ಲೂ ಅಲ್ಲ, ಸರ್ಕಾರಿ ಮಾಧ್ಯಮದಲ್ಲೇ ಅದು ದಾಖಲಾಗಿದೆ. ಅದೇ ಪ್ರಮುಖ ಸಾಕ್ಷಿ ಆಗ್ತಾ ಇದೆ ಸಿಐಡಿ ಅಧಿಕಾರಿಗಳಿಗೆ. ಸಿಟಿ ರವಿ ಅವರಿಗೆ ಸಹಜವಾಗಿ ಆತಂಕ ಇದೆ, ಏನಾಗಬಹುದು ಈ ಕೇಸ್ ಅಂತ. ಬಟ್ ಅವ್ರನ್ನ ಅಶ್ಲೀಲ ಪದ ಬಳಕೆ ಮಾಡೇ ಇಲ್ಲ, ಅದು ತಿರುಚೋ ಪ್ರಯತ್ನಗಳಾಗಿದೆ ಅಂದ್ರು. ಬಟ್ ಅವರು ಬಳಕೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಬಲ ಸಾಕ್ಷ್ಯ ಸಿಕ್ಕಿರೋದ್ರಿಂದ ಸಿಐಡಿ ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಪ್ರಬಲ ಸಾಕ್ಷ್ಯ ಯಾವ ರೀತಿ ಮುಳುವಾಗಬಹುದು ಸಿಟಿ ರವಿ ಅವರಿಗೆ? ಶ್ರುತಿ, ಏನು ಈ ಒಂದು ಪ್ರಕರಣ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ್ಯ ಶಬ್ದವನ್ನ ಸಿಟಿ ರವಿ ಬಳಸಿದ್ರು ಅಂತೇಳಿ ಆರೋಪ ಆಗಿ ಸಾಕಷ್ಟು ವಿವಾದ ಆಯಿತು. ಇದಕ್ಕೆ ಸಂಬಂಧಿಸಿದಂತೆ ಸಭಾಪತಿ ಹೊರಟ್ಟಿ ಅವರು ಒಂದು ಮಾತನ್ನ ಹೇಳಿದ್ರು, ಖಾಸಗಿ ವಾಹಿನಿಗಳಲ್ಲಿ ದಾಖಲಾಗಿರ್ತಕ್ಕಂಥ ವಿಡಿಯೋನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಇದು ಏನು ಸದನದಲ್ಲಿ ನಡೆದಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ ಖಾಸಗಿ ವಾಹಿನಿಗಳ ದಾಖಲೆಯನ್ನು ಒಪ್ಪೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಿಐಡಿ ಏನು ಸದನದ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನ ಮಾಡುತ್ತೆ, DPARಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಆ ಒಂದು 4 ಗಂಟೆಗಳ ಅವಧಿಯ ವಿಡಿಯೋವನ್ನು ನಮಗೆ ಕೊಡಿ ಅಂತೇಳಿ ಅದರಂತೆ ಸಿಐಡಿ ಅಧಿಕಾರಿಗಳಿಗೆ DPARನಿಂದ ಆ 4 ಗಂಟೆಗಳ ವಿಡಿಯೋ ಮತ್ತೆ ಆಡಿಯೋಗಳನ್ನ ಸಂಪೂರ್ಣವಾಗಿ ಸಿಐಡಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಸಿಟಿ ರವಿ ಅವರು 7 ಬಾರಿ ಒಂದು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಸಿಐಡಿ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಕೇಳಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತೇಳಿ ಸಿಐಡಿ ಅಧಿಕಾರಿಗಳು ಕೋರ್ಟ್ನ ಮೊರೆ ಹೋಗಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿಟಿ ರವಿ ಅವರು ಏನು ಜಸ್ಟಿಫೈ ಮಾಡ್ಕೊಳ್ತಾ ಇದ್ರು, ನಾನು ಅಶ್ಲೀಲ ಪದ ಬಳಸಿಲ್ಲ ಅನ್ನೋ ಒಂದು ಜಸ್ಟಿಫೈ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ಒಂದು ದೊಡ್ಡ ಕಂಟಕ ಎದುರಾಗಿರ್ತಕ್ಕಂಥದ್ದು. ಇವತ್ತು ಅವರು ಕೋರ್ಟ್ಗೆ ಕೂಡ ಹಾಜರಾಗ್ತಾ ಇದ್ದು, ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಕೋರ್ಟ್ ಮುಖಾಂತರ ನೋಟಿಸ್ ಜಾರಿ ಮಾಡಿದ್ರಿಂದ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಈ ವೇಳೆಯಲ್ಲಿ ಸಿಐಡಿ ಅಧಿಕಾರಿಗಳು ಏನು ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ ಮತ್ತೆ ಏನು ಸಾಕ್ಷ್ಯವನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ಕೋರ್ಟ್ ಸಿಟಿ ರವಿ ಅವರಿಗೆ ಸೂಚನೆ ಕೊಡೋ ಸಾಧ್ಯತೆ ಇರತಕ್ಕಂಥದ್ದು. ನೀವು ವಾಯ್ಸ್ ಸ್ಯಾಂಪಲ್ ಸಿಐಡಿ ಅಧಿಕಾರಿಗಳಿಗೆ ಕೊಡಿ ಮತ್ತೆ ತನಿಖೆಗೆ ಸಹಕರಿಸಿ ಅಂತೇಳಿ ಸೂಚನೆ ಕೊಡುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯ ತನಿಖೆ ಚುರುಕಾಗಿದೆ. ಈಗ ಸಿಟಿ ರವಿಯವರು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ ಸಿಐಡಿಗೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಕ್ಕೆ ಪ್ರಬಲ ಸಾಕ್ಷ್ಯ ಸಿಐಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಅಂತೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಬಾರಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯ ಇದು. ಬೇರೆ ಎಲ್ಲೂ ಅಲ್ಲ, ಸರ್ಕಾರಿ ಮಾಧ್ಯಮದಲ್ಲೇ ಅದು ದಾಖಲಾಗಿದೆ. ಅದೇ ಪ್ರಮುಖ ಸಾಕ್ಷಿ ಆಗ್ತಾ ಇದೆ ಸಿಐಡಿ ಅಧಿಕಾರಿಗಳಿಗೆ. ಸಿಟಿ ರವಿ ಅವರಿಗೆ ಸಹಜವಾಗಿ ಆತಂಕ ಇದೆ, ಏನಾಗಬಹುದು ಈ ಕೇಸ್ ಅಂತ. ಬಟ್ ಅವ್ರನ್ನ ಅಶ್ಲೀಲ ಪದ ಬಳಕೆ ಮಾಡೇ ಇಲ್ಲ, ಅದು ತಿರುಚೋ ಪ್ರಯತ್ನಗಳಾಗಿದೆ ಅಂದ್ರು. ಬಟ್ ಅವರು ಬಳಕೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಬಲ ಸಾಕ್ಷ್ಯ ಸಿಕ್ಕಿರೋದ್ರಿಂದ ಸಿಐಡಿ ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಪ್ರಬಲ ಸಾಕ್ಷ್ಯ ಯಾವ ರೀತಿ ಮುಳುವಾಗಬಹುದು ಸಿಟಿ ರವಿ ಅವರಿಗೆ? ಶ್ರುತಿ, ಏನು ಈ ಒಂದು ಪ್ರಕರಣ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ್ಯ ಶಬ್ದವನ್ನ ಸಿಟಿ ರವಿ ಬಳಸಿದ್ರು ಅಂತೇಳಿ ಆರೋಪ ಆಗಿ ಸಾಕಷ್ಟು ವಿವಾದ ಆಯಿತು. ಇದಕ್ಕೆ ಸಂಬಂಧಿಸಿದಂತೆ ಸಭಾಪತಿ ಹೊರಟ್ಟಿ ಅವರು ಒಂದು ಮಾತನ್ನ ಹೇಳಿದ್ರು, ಖಾಸಗಿ ವಾಹಿನಿಗಳಲ್ಲಿ ದಾಖಲಾಗಿರ್ತಕ್ಕಂಥ ವಿಡಿಯೋನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಇದು ಏನು ಸದನದಲ್ಲಿ ನಡೆದಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ ಖಾಸಗಿ ವಾಹಿನಿಗಳ ದಾಖಲೆಯನ್ನು ಒಪ್ಪೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಿಐಡಿ ಏನು ಸದನದ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನ ಮಾಡುತ್ತೆ, DPARಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಆ ಒಂದು 4 ಗಂಟೆಗಳ ಅವಧಿಯ ವಿಡಿಯೋವನ್ನ ನಮಗೆ ಕೊಡಿ ಅಂತೇಳಿ
ಅದರಂತೆ ಸಿಐಡಿ ಅಧಿಕಾರಿಗಳಿಗೆ ಡಿಪಿಆರ್ ನಿಂದ ಆ 4 ಗಂಟೆಗಳ ವಿಡಿಯೋ ಮತ್ತೆ ಆಡಿಯೋಗಳನ್ನ ಸಂಪೂರ್ಣವಾಗಿ ಸಿಐಡಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಸಿಟಿ ರವಿ ಅವರು 7 ಬಾರಿ ಒಂದು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋದು ಸಿಐಡಿ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಕೇಳಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತೇಳಿ ಸಿಐಡಿ ಅಧಿಕಾರಿಗಳು ಕೋರ್ಟ್ನ ಮೊರೆ ಹೋಗಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿಟಿ ರವಿ ಅವರು ಏನು ಜಸ್ಟಿಫೈ ಮಾಡ್ಕೊಳ್ತಾ ಇದ್ರು, ನಾನು ಅಶ್ಲೀಲ ಪದವನ್ನು ಬಳಸಿಲ್ಲ ಅನ್ನೋ ಒಂದು ಜಸ್ಟಿಫೈ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ಒಂದು ದೊಡ್ಡ ಕಂಟಕ ಎದುರಾಗಿರ್ತಕ್ಕಂಥದ್ದು. ಇವತ್ತು ಅವರು ಕೋರ್ಟ್ಗೆ ಕೂಡ ಹಾಜರಾಗ್ತಾ ಇದ್ದು, ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಕೋರ್ಟ್ ಮುಖಾಂತರ ನೋಟಿಸ್ ಜಾರಿ ಮಾಡಿದ್ರಿಂದ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಈ ವೇಳೆಯಲ್ಲಿ ಸಿಐಡಿ ಅಧಿಕಾರಿಗಳು ಏನು ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ ಮತ್ತೆ ಏನು ಸಾಕ್ಷ್ಯವನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ಕೋರ್ಟ್ ಸಿಟಿ ರವಿ ಅವರಿಗೆ ಸೂಚನೆ ಕೊಡೋ ಸಾಧ್ಯತೆ ಇರತಕ್ಕಂಥದ್ದು. ನೀವು ವಾಯ್ಸ್ ಸ್ಯಾಂಪಲ್ ಸಿಐಡಿ ಅಧಿಕಾರಿಗಳಿಗೆ ಕೊಡಿ ಮತ್ತೆ ತನಿಖೆಗೆ ಸಹಕರಿಸಿ ಅಂತೇಳಿ ಸೂಚನೆ ಕೊಡುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯ ತನಿಖೆ ಚುರುಕಾಗಿದೆ. ಈಗ ಸಿಟಿ ರವಿಯವರು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ ಸಿಐಡಿಗೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಕ್ಕೆ ಪ್ರಬಲ ಸಾಕ್ಷ್ಯ ಸಿಐಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಅಂತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಬಾರಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯ ಇದು. ಬೇರೆ ಎಲ್ಲೂ ಅಲ್ಲ, ಸರ್ಕಾರಿ ಮಾಧ್ಯಮದಲ್ಲೇ ಅದು ದಾಖಲಾಗಿದೆ. ಅದೇ ಪ್ರಮುಖ ಸಾಕ್ಷಿ ಆಗ್ತಾ ಇದೆ ಸಿಐಡಿ ಅಧಿಕಾರಿಗಳಿಗೆ. ಸಿಟಿ ರವಿ ಅವರಿಗೆ ಸಹಜವಾಗಿ ಆತಂಕ ಇದೆ, ಏನಾಗಬಹುದು ಈ ಕೇಸ್ ಅಂತ. ಬಟ್ ಅವರು ಅಶ್ಲೀಲ ಪದ ಬಳಕೆ ಮಾಡೇ ಇಲ್ಲ, ಅದು ತಿರುಚೋ ಪ್ರಯತ್ನಗಳಾಗಿದೆ ಅಂದ್ರು. ಬಟ್ ಅವರು ಬಳಕೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಬಲ ಸಾಕ್ಷ್ಯ ಸಿಕ್ಕಿರೋದ್ರಿಂದ ಸಿಐಡಿ ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಪ್ರಬಲ ಸಾಕ್ಷ್ಯ ಯಾವ ರೀತಿ ಮುಳುವಾಗಬಹುದು ಸಿಟಿ ರವಿ ಅವರಿಗೆ? ಶ್ರುತಿ, ಏನು ಈ ಒಂದು ಪ್ರಕರಣ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ್ಯ ಶಬ್ದವನ್ನ ಸಿಟಿ ರವಿ ಬಳಸಿದ್ರು ಅಂತೇಳಿ ಆರೋಪ ಆಗಿ ಸಾಕಷ್ಟು ವಿವಾದ ಆಯಿತು. ಇದಕ್ಕೆ ಸಂಬಂಧಿಸಿದಂತೆ ಸಭಾಪತಿ ಹೊರಟ್ಟಿ ಅವರು ಒಂದು ಮಾತನ್ನ ಹೇಳಿದ್ರು, ಖಾಸಗಿ ವಾಹಿನಿಗಳಲ್ಲಿ ದಾಖಲಾಗಿರ್ತಕ್ಕಂಥ ವಿಡಿಯೋನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಇದು ಏನು ಸದನದಲ್ಲಿ ನಡೆದಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ ಖಾಸಗಿ ವಾಹಿನಿಗಳ ದಾಖಲೆಯನ್ನು ಒಪ್ಪೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಿಐಡಿ ಏನು ಸದನದ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನ ಮಾಡುತ್ತೆ, ಡಿಪಿಆರ್ಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಆ ಒಂದು 4 ಗಂಟೆಗಳ ಅವಧಿಯ ವಿಡಿಯೋವನ್ನ ನಮಗೆ ಕೊಡಿ ಅಂತೇಳಿ ಅದರಂತೆ ಸಿಐಡಿ ಅಧಿಕಾರಿಗಳಿಗೆ ಡಿಪಿಆರ್ ನಿಂದ ಆ 4 ಗಂಟೆಗಳ ವಿಡಿಯೋ ಮತ್ತೆ ಆಡಿಯೋಗಳನ್ನ ಸಂಪೂರ್ಣವಾಗಿ ಸಿಐಡಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಸಿಟಿ ರವಿ ಅವರು 7 ಬಾರಿ ಒಂದು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಸಿಐಡಿ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಕೇಳಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತೇಳಿ ಸಿಐಡಿ ಅಧಿಕಾರಿಗಳು ಕೋರ್ಟ್ನ ಮೊರೆ ಹೋಗಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿಟಿ ರವಿ ಅವರು ಏನು ಜಸ್ಟಿಫೈ ಮಾಡ್ಕೊಳ್ತಾ ಇದ್ರು, ನಾನು ಅಶ್ಲೀಲ ಪದವನ್ನ ಬಳಸಿಲ್ಲ ಅನ್ನೋ ಒಂದು ಜಸ್ಟಿಫೈ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ಒಂದು ದೊಡ್ಡ ಕಂಟಕ ಎದುರಾಗಿರ್ತಕ್ಕಂಥದ್ದು. ಇವತ್ತು ಅವರು ಕೋರ್ಟ್ಗೆ ಕೂಡ ಹಾಜರಾಗ್ತಾ ಇದ್ದು, ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಕೋರ್ಟ್ ಮುಖಾಂತರ ನೋಟಿಸ್ ಜಾರಿ ಮಾಡಿದ್ರಿಂದ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಈ ವೇಳೆಯಲ್ಲಿ ಸಿಐಡಿ ಅಧಿಕಾರಿಗಳು ಏನು ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ ಮತ್ತೆ ಏನು ಸಾಕ್ಷ್ಯವನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ಕೋರ್ಟ್ ಸಿಟಿ ರವಿ ಅವರಿಗೆ ಸೂಚನೆ ಕೊಡೋ ಸಾಧ್ಯತೆ ಇರತಕ್ಕಂಥದ್ದು. ನೀವು ವಾಯ್ಸ್ ಸ್ಯಾಂಪಲ್ ಸಿಐಡಿ ಅಧಿಕಾರಿಗಳಿಗೆ ಕೊಡಿ ಮತ್ತೆ ತನಿಖೆಗೆ ಸಹಕರಿಸಿ ಅಂತೇಳಿ ಸೂಚನೆ ಕೊಡುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.